ಹಾಯ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನೀವು ಆಲ್ರೆಡಿ ತಮ್ಮೇಲಲ್ಲಿ ನೋಡಿರೋ ಹಾಗೆ ಗಂಡು ಮಗುವಿನ ಮತ್ತು ಹೆಣ್ಣು ಮಗುವಿನ ಸಿಂಪ್ಟಮ್ಸ್ನ ನಾನು ಇಲ್ಲಿ ಶೇರ್ ಮಾಡ್ಕೋತಾ ಇದ್ದೀನಿ. ಇದು ನನ್ನ ಎಕ್ಸ್ಪೀರಿಯೆನ್ಸು, ನನಗೆ ಆಗಿರೋವಂಥ ಎಕ್ಸ್ಪೀರಿಯೆನ್ಸ್ನ ನಿಮ್ಮ ಹತ್ರ ಶೇರ್ ಮಾಡ್ಕೋತಾ ಇದ್ದೀನಿ. ಇಲ್ಲಿ ಗಂಡು ಹೆಣ್ಣು ಅಂತ ನಾನೇನು ಭೇದ ಭಾವ ಮಾಡ್ತಾ ಇಲ್ಲ. ಈಗಿನ ಕಾಲದಲ್ಲಿ ಗಂಡು ಹೆಣ್ಣು ಅನ್ನೋದು ಎರಡು ಸಮಾನೆ, ಇಬ್ಬರು ಸರಿ ಸಮಾನರೇ. ನಮ್ಮ ಇಂಡಿಯಾದಲ್ಲಿ ಭ್ರೂಣ ಹತ್ಯೆ ಆಗಬಾರ್ದಂತ ಜೆಂಡರ್ನ ರಿವೀಲ್ ಮಾಡಬಾರ್ದು ಅಂತ ಇದೆ. ನಾನೇನಿಲ್ಲಿ ಜೆಂಡರ್ನ ರಿವೀಲ್ ಮಾಡ್ತಾ ಇಲ್ಲ, ನನಗಾಗಿರೋ ಅಂಥ ಎಕ್ಸ್ಪೀರಿಯೆನ್ಸ್ನ ನಿಮ್ಮ ಹತ್ರ ಶೇರ್ ಮಾಡ್ಕೊತಾ ಇದ್ದೀನಿ ಅಷ್ಟೇ. ನನಗಾಗಿರೋ ಸಿಂಪ್ಟಮ್ಸೇ ನಿಮಗೂ ಬರಬೇಕು ಅಂತ ಏನಿಲ್ಲ. ಒಬ್ಬೊಬ್ರಿಗೆ ಕ್ಯೂರಿಯಾಸಿಟಿ ಇರುತ್ತೆ, ಯಾವ್ಯಾವ ಥರ ಸಿಂಪ್ಟಮ್ಸು ಯಾವ್ಯಾವ ಪಾಪುಗಿರುತ್ತೆ ಅನ್ನೋದನ್ನು ನೋಡೋಣ ಅನ್ನೋ ಕ್ಯೂರಿಯಾಸಿಟಿ ಇರುತ್ತೆ. ಅಂಥವ್ರಿಗೆ ನಾನು ಇಲ್ಲಿ ಶೇರ್ ಮಾಡ್ಕೊತಾ ಇದ್ದೀನಿ. ಯಾಕಂದರೆ ನಾನು ಪ್ರೆಗ್ನೆನ್ಸಿ ಇದ್ದಾಗ ತುಂಬ ಸರ್ಚ್ ಮಾಡಿ ನೋಡಿದ್ದೀನಿ. ಹಂಗಾಗಿ ನನ್ನ ಎಕ್ಸ್ಪೀರಿಯೆನ್ಸ್ನ ನಿಮ್ಮ ಹತ್ರ ಶೇರ್ ಮಾಡ್ಕೊತಾ ಇದ್ದೀನಿ ಅಷ್ಟೇ. ಫಸ್ಟು ನಾನು FHR ಬಗ್ಗೆ ಹೇಳ್ಬಿಡ್ತೀನಿ. FHR ಅಂದರೆ ಫೀಟಲ್ ಹಾರ್ಟ್ ರೇಟ್ ಅಂತ. ಪಾಪು ಹೊಟ್ಟೆ ಒಳಗಡೆ ಇರಬೇಕಾದ್ರೆ ಪಾಪುನ ಹಾರ್ಟ್ ರೇಟ್ ಮೆನ್ಷನ್ ಮಾಡಿರ್ತಾರೆ ರಿಪೋರ್ಟಲ್ಲಿ. FHR ಅಂತ ಮೆನ್ಷನ್ ಮಾಡಿರ್ತಾರೆ. 140 ಮೇಲೆ ಇದ್ದರೆ ಹೆಣ್ಮಗು, 140ಗಿನ್ನ ಕಮ್ಮಿ ಇದ್ದರೆ ಗಂಡು ಮಗು ಅಂತ ಹೇಳ್ತಾರೆ. ಇದು ನನ್ನ ಪ್ರೆಗ್ನೆನ್ಸಿಲಿ ಯಾವುದೂ ನನಗೆ ಅನ್ವಯಿಸಲಿಲ್ಲ. ಯಾಕಂದರೆ ನಾನು ಗಂಡು ಪಾಪು ಮತ್ತು ಹೆಣ್ಣು ಪಾಪು ಇಬ್ರಿಗೂ 150 ಮೇಲೇ ಇತ್ತು. FHR ಸೇಮ್ ಜಾಸ್ತಿನೇ ಇತ್ತು, ಕಮ್ಮಿ ಯಾವುದೂ ಇರಲಿಲ್ಲ. ಗಂಡು ಪಾಪುಗೂ ಸೇಮು, ಹೆಣ್ಣು ಪಾಪುಗೂ ಸೇಮ್ ಇತ್ತು. ನನಗೆ ಅದರಲ್ಲೇನೂ ಡಿಫ್ರೆನ್ಸ್ ಕಾಣಿಸಿಲ್ಲ. ನೆಕ್ಸ್ಟ್ ಒನ್ನು ಫುಡ್ಡಲ್ಲಿ ಹೇಳ್ತಾರೆ, ಒಬ್ಬೊಬ್ಬರು ಸ್ವೀಟ್ ಹೆಣ್ಮಗು ಆಗಬೇಕು ಅಂದರೆ ಸ್ವೀಟ್ ತಿಂತಾರೆ, ಗಂಡು ಮಗು ಆಗಬೇಕು ಅಂದರೆ ಖಾರ ತಿಂತಾರೆ ಅಂತ. ನನಗೆ ಏನು ಎಕ್ಸ್ಪೀರಿಯೆನ್ಸ್ ಆಯಿತು ಅಂದರೆ, ನನ್ನ ಮಗಳ ಪ್ರೆಗ್ನೆನ್ಸಿಲಿ ನಾನು ತುಂಬಾ ನಾನ್ ವೆಜ್ ತಿಂತಾಯಿದ್ದೆ, ಖಾರ ತಿಂತಾಯಿದ್ದೆ, ಬಿರಿಯಾನಿ ಕಬಾಬ್ ಈ ಥರನೇ ಜಾಸ್ತಿ ತಿಂತಾಯಿದ್ದೆ. ಅಂದರೆ ಸ್ಪೈಸಿ ತಿನ್ನಬೇಕು ಅಂತ ಅನ್ನಿಸ್ತಾ ಇತ್ತು. ಸೊ ಹಂಗಾಗಿ ನಾನು ಸ್ಪೈಸಿ ತಿಂತಾಯಿದ್ದೆ. ನನ್ನ ಮಗನ ಪ್ರೆಗ್ನೆನ್ಸಿಲಿ ನಾನು ತುಂಬ ಸ್ವೀಟ್ಸ್ ತಿಂತಾಯಿದ್ದೆ. ಸ್ವೀಟ್ ತಿನ್ಬೇಕು ಅನ್ನಿಸ್ತಾಯಿತ್ತು. ಬೆಳಗ್ಗೆ ಎದ್ದಿದ ತಕ್ಷಣ ನನಗೆ ಏನು ಅನ್ನಿಸ್ತಾಯಿತ್ತು, ಸ್ವೀಟ್ ಏನಾದರೂ ತಿನ್ನಬೇಕು ಅಂತ ಅನ್ನಿಸ್ತಾಯಿತ್ತು. ನಾನು ಸ್ವೀಟ್ನ ಜಾಸ್ತಿ ತಿಂತಾಯಿದ್ದೆ. ಇದು ಸೆಕೆಂಡ್ ಒನ್ನು. ನನ್ನ ಮಗಳ ಪ್ರೆಗ್ನೆನ್ಸಿ ಕನ್ಫರ್ಮ್ ಆಗಬೇಕಾದ್ರೆ ನನಗೆ ಬ್ರೆಸ್ಟ್ ಪೇಯ್ನು ಮತ್ತು ವಾಮಿಟ್ ಬರೋ ಥರ ಆಗ್ತಾಯಿತ್ತು, ಬಟ್ ವಾಮಿಟ್ ಮಾಡ್ತಾ ಇರಲಿಲ್ಲ. ಇವೆರಡು ಸಿಂಪ್ಟಮ್ಸ್ ಇತ್ತು. ನನ್ನ ಮಗನ ಪ್ರೆಗ್ನೆನ್ಸಿ ಕನ್ಫರ್ಮ್ ಆಗಬೇಕಾದ್ರೆ ನನಗೆ ತುಂಬ ಲೇಟಾಗೆ ಕನ್ಫರ್ಮ್ ಆಗಿದ್ದು. ಫಸ್ಟೆಲ್ಲ ನನಗೆ ನಾರ್ಮಲ್ಲೇ ಚೆಕ್ ಮಾಡಿಸಿದ್ವಿ, ನನಗೆ ನಾರ್ಮಲ್ಲೇ ಬರ್ತಾಯಿತ್ತು. ಆವಾಗ ಡಾಕ್ಟ್ರು ನನಗೆ ಪೀರಿಯಡ್ಸ್ ಆಗೋಕ್ಕೆ ಟ್ಯಾಬ್ಲೆಟು ಕೊಟ್ಬಿಟ್ಟಿದ್ರು, ಬಟ್ ನಾನೇನು ತಗೊಂಡಿಲ್ಲ. ನೋಡೋಣ, ಇನ್ನೂ ವೆಯ್ಟ್ ಮಾಡಿ ನೋಡೋಣ ಅಂತ ನನಗೆ 2 ಮಂತ್ಸ್ 2 ಮಂತ್ಸ್ ನಿಯರ್ ನನಗೆ ಕನ್ಫರ್ಮ್ ಆಗಿದ್ದು. ಆಗ ನನಗೆ ಯಾವ್ಯಾವ ಸಿಂಪ್ಟಮ್ಸ್ ಇತ್ತು ಅಂದರೆ, ನನಗೆ ಕುತ್ಕೊಂಡು ಹೆದ್ರೆ, ಇಲ್ಲ ಸಡನ್ನಾಗಿ ಏನಾದರೂ ಹೋದರೆ, ಸಡನ್ನಾಗಿ ಏನಾದರೂ ಹಿಂಗೆ ಕುತ್ಕೊಂಡಿರ್ತೀವಿ, ಎದ್ದಾಗ ಏನಾಗ್ತಾಯಿತ್ತು, ತಲೆ ಸುತ್ತ ಬಂದಂಗೆ ಅನ್ನಿಸ್ತಾ ಇತ್ತು. ಇಲ್ಲ ಊಟ ಏನಾದರೂ ಬೇಗ ತಿಂದಿಲ್ಲ ಅಂದರೆ, ಖಾಲಿ ಹೊಟ್ಟೆ ಇದ್ವಿ ಅಂದರೆ ತಲೆ ಸುತ್ತ ಹಂಗೆ ಆಗ್ತಾಯಿತ್ತು. ಅದಾದಮೇಲೆ ನನಗೆ ಇದು ಹೊಟ್ಟೆಯ ಕೆಳ ಹೊಟ್ಟೆ, ಕಿಬ್ಬೊಟ್ಟೆ ಅಂತಾರಲ್ಲ, ಅಬ್ಡಾರ್ಮಲ್ ಪೇಯ್ನ್, ಹಂಗೆ ಲೆಫ್ಟ್ ಸೈಡಲ್ಲಿ ನನಗೆ ಪೇಯ್ನ್ ಬರ್ತಾಯಿತ್ತು. ನೆಕ್ಸ್ಟು ಬೇಬಿ ಮೂಮೆಂಟು. 7 ಮಂತ್ಸ್ ಆದಮೇಲೆ ಬೇಬಿ ಮೂಮೆಂಟ್ ಬಂದು ನನ್ನ ಮಗಳು ಪ್ರೆಗ್ನೆನ್ಸಿಲಿ ನನಗೆ ರೈಟ್ ಸೈಡಲ್ಲಿ ಜಾಸ್ತಿ ಮೂಮೆಂಟ್ ಆಗೋದು. ರೈಟ್ ಸೈಡಲ್ಲೇ ಅವಳು ಆ್ಯಕ್ಟಿವ್ ಆಗಿರ್ತಾಯಿದ್ಲು. ನನ್ನ ಮಗ ಬಂದು 2 ಸೈಡೂ ಆ್ಯಕ್ಟಿವ್ ಆಗಿರ್ತಾಯಿದ್ದ. ನನ್ನ ಮಗಳ ಪ್ರೆಗ್ನೆನ್ಸಿಲಿ ಎದೆ ಹೊಟ್ಟೆ ಅಂತಾರಲ್ಲ, ಹೊಕ್ಕಳಿಂದ ಮೇಲೆ ಎದೆ ಹೊಟ್ಟೆ ಇರ್ತಾಯಿತ್ತು. ನಾನಿಲ್ಲಿ ಸ್ಕ್ರೀನ್ ಮೇಲೆ ಹಾಕ್ತೀನಿ ನೋಡಿ. ನನ್ನ ಮಗಳ ಪ್ರೆಗ್ನೆನ್ಸಿಲಿ ಹೀಗಿತ್ತು, ಮತ್ತು ನನ್ನ ಮಗನ ಪ್ರೆಗ್ನೆನ್ಸಿಲಿ ಹೀಗೆ. ನನ್ನ ಮಗನ ಪ್ರೆಗ್ನೆನ್ಸಿಲಿ ಬಂದು ಎದೆ ಹೊಟ್ಟೆ ಅನ್ನೋದು ಬಂದಿಲ್ಲ, ಹೊಕ್ಕಳಿಂದ ಕೆಳಗಡೆನೆ ಹಾಗೆ ಇರ್ತಾಯಿತ್ತು. ಕೆಳ ಹೊಟ್ಟೆ ಅಂತಾರಲ್ಲ, ಕೆಳ ಹೊಟ್ಟೆ. ನನ್ನ ಮಗಳ ಪ್ರೆಗ್ನೆನ್ಸಿಲಿ 9 ತಿಂಗಳ ಇದ್ದಾಗ, 9 ತಿಂಗಳಲ್ಲಿ ನನಗೆ ಊಟ ಆದಮೇಲೆ ಉಸಿರಾಡೋದಕ್ಕೆ ಸ್ವಲ್ಪ ಕಷ್ಟ ಅನ್ನಿಸ್ತಾ ಇತ್ತು. ಏಕೆಂದರೆ ಅವಳು ಎದೆ ಹೊಟ್ಟೆ ಇದ್ದಿದ್ದರಿಂದ ನನಗೆ ಸ್ವಲ್ಪ ಊಟ ಆದಮೇಲೆ ಉಸಿರಾಡೋದಕ್ಕೆ ಕಷ್ಟ ಆಗ್ತಾಯಿತ್ತು. ನನ್ನ ಮಗನ ಪ್ರೆಗ್ನೆನ್ಸಿಲಿ ಅದೇನೋ ಪ್ರಾಬ್ಲಮ್, ಉಸಿರಾಟದ ಪ್ರಾಬ್ಲಮ್ ಏನೋ ನನಗೆ ಬಂದಿಲ್ಲ.
ನನ್ನ ಮಗಳ ಪ್ರೆಗ್ನೆನ್ಸಿಲಿ 39 ವೀಕ್ಸ್ ಆದರೂ ನನಗೆ ಯಾವುದೇ ಪೇಯ್ನ್ ಕೂಡ ಬಂದಿಲ್ಲ. ಹಂಗಾಗಿ ಹಾಸ್ಪಿಟಲ್ಗೆ ಹೋದಾಗ ಹಾಸ್ಪಿಟಲಲ್ಲಿ 39 ವೀಕ್ಸ್ ಆದಮೇಲೆ ನನಗೆ ನಾರ್ಮಲ್ ಡೆಲಿವರಿಗೆ ಪೇಯ್ನ್ ಬರೋ ರೀತಿ ನನಗೆ ಇಂಜೆಕ್ಷನ್ನ ಕೊಟ್ಟರು. ಇಂಜೆಕ್ಷನ್ ಕೊಟ್ಟರೆ 3 ಅವರ್ ವೆಯ್ಟ್ ಮಾಡಿದ್ರು. ಆದರೂ ನನಗೆ ನಾರ್ಮಲ್ ಡೆಲಿವರಿ ಆಗಲ್ಲ, ಬೇಬಿ ಮತ್ತು ನಾನು ಸೇಫಾಗಿರಬೇಕು ಅಂತ ಫಸ್ಟೇ ಹೇಳಿದ್ವಿ ನಾವು. 3 ಇಯರ್ಸ್ ಆದಮೇಲೆ ಪಾಪು ಆಗ್ತಾ ಇರೋದು ಅಂತ. ಏನೇ ಆದರೂ ಸೇಫಾಗಿ ಸಿ ಸೆಕ್ಷನ್ ಆದರೂ ಮಾಡಿಬಿಡಿ, ನಾರ್ಮಲ್ಲೇ ಬೇಕು ಅಂತ ಏನಿಲ್ಲ ಅಂತ ನಾವು ಫಸ್ಟೇ ಹೇಳಿದ್ವಿ. ಹಂಗಾಗಿ ಡಾಕ್ಟ್ರು ಸುಮ್ಮನೆ ಯಾಕೆ ಚಾನ್ಸ್ ತಗೊಳ್ಳೋದು, ನಾರ್ಮಲ್ ಆಗ್ತಾಯಿಲ್ಲ ಅಂತ ಸಿ ಸೆಕ್ಷನ್ನೇ ಮಾಡಿದ್ರು. ಆದರೆ ನನ್ನ ಮಗನ ಪ್ರೆಗ್ನೆನ್ಸಿಲಿ 9 ತಿಂಗಳಿಗೆ ಸ್ವಲ್ಪ ಪೇಯ್ನ್ಗಳಂತ ಸ್ಟಾರ್ಟ್ ಆಯಿತು. ಯಾವ್ಯಾವ ಥರ ಪೇಯ್ನ್ ನೆಕ್ಸ್ಟು ಇನ್ನೊಂದು ವಿಡಿಯೋ ಮಾಡಿ ಹಾಕ್ತೀನಿ. ನಾರ್ಮಲ್ ಡೆಲಿವರಿಗೆ ಯಾವ್ಯಾವ ಥರ ಪೇಯ್ನ್ಸ್ ಬರುತ್ತೆ, ಯಾವ್ಯಾವ ಸಿಮ್ಟಮ್ಸ್ ನಮಗೆ ನಾರ್ಮಲ್ ಡೆಲಿವರಿ ಆಗೋದಕ್ಕೆ ಕಾಣಿಸ್ಕೊಳ್ಳುತ್ತೆ ಅಂತ. ನನ್ನ ಮಗನ ಪ್ರೆಗ್ನೆನ್ಸಿಲಿ 9 ತಿಂಗಳಿಗೆ ನನಗೆ ಪೇಯ್ನ್ಗಳನ್ನೋದು ಸ್ಟಾರ್ಟ್ ಆಯಿತು. ಎಲ್ಲಿ ನಾರ್ಮಲ್ ಡೆಲಿವರಿ ಆಗೋಗ್ಬಿಡುತ್ತೋ ಅಂತ ಭಯದಲ್ಲಿ ಡಾಕ್ಟರ್ನ ಹೋಗಿ ಕೇಳಿದಾಗ ಅವರು ಫಸ್ಟು ಸಿ ಸೆಕ್ಷನ್ ಮಾಡಿರೋದ್ರಿಂದ ಈಗಲೂ ಸಿ ಸೆಕ್ಷನ್ನೇ ಮಾಡಿಸ್ಕೊಳ್ಳಿ, ಅಕಸ್ಮಾತ್ ನೀವು ನಾರ್ಮಲ್ ಡೆಲಿವರಿ ಮಾಡಿಸ್ಕೊತೀನಿ ಅಂದರೆ ವಾಣಿ ವಿಲಾಸಲ್ಲಿ ಮಾಡ್ತಾರೆ ಅಂತ ಹೇಳಿದ್ರು. ಆದರೂ ಸ್ವಲ್ಪ ರಿಸ್ಕ್ ಅಂತ ಹೇಳಿದ್ರು. ನಮಗೆ ರಿಸ್ಕ್ ಎಲ್ಲ ತೊಗೊಳೋದೇನೋ ಬೇಡ, ಸಿ ಸೆಕ್ಷನ್ನೇ ಮಾಡಿಸ್ಕೊಬೇಡ ಅಂತ ನಾವು ಡೆಲಿವರಿ ಡೇಟ್ಗಿನ ಮುಂಚೆನೇ 20 ಡೇಸ್ ಮುಂಚೆನೇ ಹೋಗಿ ನಾವು ಸಿ ಸೆಕ್ಷನ್ನ ಮಾಡಿಸ್ಕೊಂಡ್ವಿ. ಈ ವಿಡಿಯೋ ನಿಮಗೆ ಯೂಸ್ಫುಲ್ ಅನಿಸಿದರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲೀಸ್ಗೆ ಶೇರ್ ಮಾಡೋದನ್ನು ಮರಿಬೇಡಿ. ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡೋದನ್ನು ಕೂಡ ಮರಿಬೇಡಿ. ಥ್ಯಾಂಕ್ ಯು.